ಹಲೋ ಗೈಸ್, ನಮಸ್ಕಾರ. ಸೊ ಆಫ್ಟರ್ ಎ ಲಾಂಗ್ ಬ್ರೇಕ್ 1-2-3 ಕಾರ್ ವೀಡಿಯೋಸ್ ಬಂತು. ದೆನ್ ಬೈಕ್ಸ್ ಒಂದು ಸ್ವಲ್ಪ ಟಚ್ ಇರಲಿಲ್ವಲ್ಲ ಚಾನಲಲ್ಲಿ. ಸೊ ಅದಕ್ಕಂತ ಇವತ್ತು ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಚಾನಲ್ ನಾನು ಒಂದು ಟ್ರೈಂಫ್ ಗಾಡಿ ನೋಡ್ಸೋಕ್ಕೆ ಬಂದಿದ್ದೀನಿ. ಆ್ಯಂಡ್ ದಟ್ ಈಸ್ ನನ್ ಅದರ್ ದ್ಯಾನ್ ದ ಸ್ಪೀಡ್ 400. ಟ್ರೈಂಫ್ ಪ್ರೀಮಿಯಮ್ ಗಾಡೀಸ್ ಮುಂದೆ ಬರುತ್ತೆ, ಬಟ್ ಇವಾಗ ಸದ್ಯಕ್ಕೆ ಸ್ಪೀಡ್ 400 ಓಡಿಸೋಣ. ಆ್ಯಂಡ್ ಯು ನೋ ವಾಟ್, ದ ಕಲರ್ ಇಸ್ ಸೋ ಸಖತ್ತಾಗಿದೆ. ಓಕೆ ಇದೆ. ಸೊ ಟೆಸ್ಟ್ ರೈಡ್ ಬಂದು ನಾನು KV Raj ಟ್ರಯಂಫ್ ಎಲ್ಲಿ ತೊಗೊಂಡಿದ್ದೀನಿ ಗಾಡಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ರೋಡಲ್ಲಿ. ಕ್ರ್ಯಾಂಕ್ ಮಾಡೋಣ ಬನ್ನಿ. ಸೊ ಜಾಸ್ತಿ ಸ್ಪೆಸಿಫಿಕೇಷನ್ಸ್ ಎಲ್ಲ ಏನು ಹೇಳೋಲ್ಲ, ನಾನು ನಿಮಗೆ ಎಂಡ್ ಆಫ್ ದಿ ವಿಡಿಯೋಲ್ಲಿ ಸ್ಪೆಸಿಫಿಕೇಷನ್ಸ್ ಹೇಳ್ತೀನಿ. ಆ್ಯಂಡ್ ಗಾಡಿ ಫಸ್ಟ್ ಲುಕ್ಸ್ ಮಾತ್ರ ಸಖತ್ತಾಗಿದೆ ಆ್ಯಂಡ್ ಕಂಫರ್ಟ್ ಕೂಡ ಚೆನ್ನಾಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ, ಓಡ್ಸಕ್ಕೆ ಹೋಗೋಣ. ಓಕೆ, ಸೊ ಪವರ್ ತುಂಬ ನಾರ್ಮಲ್ ಆಗಿದೆ, ಔಟ್ರೇಜಸ್ ನನಗೆ ಯಾಕೋ ಆ ಥರ ಫೀಲ್ ಆಗ್ತಿಲ್ಲ. ವೆರಿ ಕಂಫರ್ಟಬಲ್ ಗಾಡಿ. ಬ್ರೇಕ್ಸ್ ಈಸ್ ಸೋ ಗುಡ್, ಬ್ರೇಕ್ಸ್ ಚೆನ್ನಾಗಿದೆ ಗಾಡೀಲಿ. ಆ್ಯಂಡ್ ನನಗೆ ಯಾಕೋ ಈ ಇಂಜನ್ ಬಂದು ತುಂಬ ಸ್ಮೂತ್ ಅನ್ನಿಸ್ತಿದೆ. ಸರ್ಪ್ರೈಸಿಂಗ್ಲಿ ನನ್ನ ಹತ್ರ ಫಸ್ಟ್ ಡಾಮಿನರ್ ಇತ್ತು, ಫಸ್ಟ್ ಜನರೇಷನ್ ಆಫ್ ಡಾಮಿನರ್. ಆ ಸಿಂಗಲ್ ಎಕ್ಸಾಸ್ಟ್ ಇತ್ತಲ್ಲ, ಸಿಂಗಲ್ ಔಟ್ ಎಕ್ಸಾಸ್ಟು, ಆ ಮಾಡಲು. ಆ್ಯಂಡ್ ಆ ಗಾಡಿಯಲ್ಲಿ ಬಂದು ಬಾಡಿ ಎಲ್ಲ ವೈಬ್ರೇಷನ್ ಇರೋದು. ಸೊ ಅದು ಯಾಕೋ ಒಂಥರ ಇಷ್ಟ ಆಗಿಲ್ಲ ನನಗೆ. ಆ್ಯಂಡ್ ದೆನ್ ಟ್ರಯಂಫ್ ಬಂದು ಈ ಗಾಡಿನ ರಿಲೀಸ್ ಮಾಡಿದ್ರು ಆನ್ ದ ಡಾಮಿನಾರ್ಸ್ ಇಂಜನ್ ಓನ್ಲಿ. ಅಂದರೆ ಆ ಥರ ಸೇಮ್ 400cc, ಇದು 400cc ಅಲ್ವಾ. ಸೊ ದಿಸ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಬಜಾಜ್. ಆ್ಯಂಡ್ ಈ ಬೈಕಲ್ಲಿ ಒಂದ್ಸಲಿ ಟೆಸ್ಟ್ ಪುಲ್ ಮಾಡೋಣ. ಸೊ ಈ ಬೈಕ್ನ ಫಿಶ್ ಸ್ಟೈಲ್ ಮಾಡೋದು ಈಸಿ. ಆ್ಯಂಡ್ ನೀವು ನೋಡೋಂಗಿದ್ರೆ ಲೈಟು, ಟ್ರ್ಯಾಕ್ಷನ್ ಕಂಟ್ರೋಲ್ ಈ ಬೈಕಲ್ಲಿದೆ. ಬಿಕಾಸ್ ಇಟ್ ವಾಸ್ ಬ್ಲಿಂಕಿಂಗ್ ಲಾಂಚ್ ಮಾಡಿದಾಗ ಇಟ್ ವಾಸ್ ಕ್ರೇವಿಂಗ್ ಫಾರ್ ಟ್ರ್ಯಾಕ್ಷನ್. ಆ್ಯಂಡ್ ಇಂಜನ್ ಬಂದು ತುಂಬ ರಿಫೈನ್ ಆಗಿದೆ. ಐ ಡಿಂಟ್ ಎಕ್ಸ್ಪೆಕ್ಟ್ ಆ್ಯನ್ ಇಂಜನ್ ಟು ಬಿ ದಿಸ್ ರಿಫೈನ್ಡ್. ಆ್ಯಂಡ್ ಸರ್ಪ್ರೈಸಿಂಗ್ ಅಂದರೆ ಅದೇ ಫ್ಯಾಕ್ಟರ್ ನನಗೆ. ಆ್ಯಕ್ಚುಲಿ ಒಂದು ಪ್ರೀಮಿಯಮ್ ಫಿಟ್ ಆ್ಯಂಡ್ ಫಿನಿಶ್ ಆಗಿ ಕೂಡ ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ನೋಡಿ, ನೀವು ಬಜಾಜ್ ವರ್ಸಸ್ ಟ್ರಯಂಫ್ ನೋಡಿದ್ರೆ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ ಆ ಪ್ರೀಮಿಯಮ್ ಕ್ವಾಲಿಟಿ ಅನ್ನೋದು. ಸ್ಟಿಲ್ ಇಟ್ಸ್ ಗಿವಿಂಗ್ ಟ್ರಯಂಫ್. ಆ್ಯಂಡ್ ಗಾಡಿದು ಸೆಲ್ಫ್ ಬ್ಯಾಲೆನ್ಸ್ ಏನಿದೆಯೋ ಆನ್ ದ ವೀಲ್ಸ್ ನಿಮಗೆ ಫ್ಲಿಕ್ ಮಾಡಬೇಕಾದ್ರೆ ಹೆವಿ ಆ ಥರ ಆಗೋದು ಏನೂ ಇಲ್ಲ. ಆ್ಯಂಡ್ ಟ್ರಿಪ್ 1 ಟ್ರಿಪ್ 2 ಇದೆಲ್ಲ ಬೇಸಿಕ್ ಇದೆ. ಸೊ ಕಿಲ್ ಸ್ವಿಚ್ ಆ್ಯಂಡ್ ಹಜಾರ್ಡ್ ಲೈಟ್ಸ್, ನಿಮಗೆ LED ಇಂಡಿಕೇಟರ್ಸ್ ಬರುತ್ತೆ. ದಿಸ್ ಈಸ್ ಆನ್ ಆಲ್ LED ಯೂನಿಟ್. ಸೊ ಆಲ್ಮೋಸ್ಟ್ ಯು ಆರ್ ಸಿಟ್ಟಿಂಗ್ ಆನ್ ದ ಬೈಕ್ ಕಂಪ್ಲೀಟ್ಲಿ. ಸೊ ನೀವು ಇನ್ ದ ಬೈಕ್ ಇಲ್ಲ ಆನ್ ದ ಬೈಕ್ ಇದ್ದೀರಾ ಅಂದರೆ ನೀವು ಸೀಟ್ ಬಂದು ನೀವು ಕರೆಕ್ಟಾಗಿ ಗಾಡಿ ಮೇಲೆ ಕೂತಿರೋ ಥರ ಇರುತ್ತೆ. ಕೆಲವು ಗಾಡಿಯಲ್ಲಿ ಏನಾಗುತ್ತೆ ಅಂದರೆ ನೀವು ಗಾಡಿ ಜೊತೆ ಒಳಗಡೆ ಕಂಫರ್ಟಬಲಾಗಿ ಕೂತ್ಕೊಂಡಿರೋ ಥರನೂ ಇರುತ್ತೆ. ಆ್ಯಂಡ್ this as 12,000 RPM limiter if I am not wrong. ರೆಕಾರ್ಡ್ ಆಗ್ತಿದೆಯಾ? ಓಕೆ. ಆ್ಯಂಡ್ ಸಸ್ಪೆನ್ಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಇನ್ನೂ ಟೆಸ್ಟ್ ಮಾಡಬೇಕು, ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ರೈಡಿಂಗ್ ಎ ಸ್ಪೀಡ್ 400. ಸೊ ಯಾ,
It hit the rev limiter at 160ish. Nice. ಸೊ ಟಾಪ್ ಸ್ಪೀಡೇ ರೀಚ್ ಆಗೋಯ್ತು ಗಾಡಿ, ವಿಚ್ ಇಸ್ ಕ್ರೇಜಿ ಗುಡ್. ಯಾಕಂದರೆ ಇಷ್ಟು ಶಾರ್ಟ್ ಸ್ಪಿಂಟ್ಸಲ್ಲಿ ನಿಮಗೆ ಟಾಪ್ ಸ್ಪೀಡೇ ಗಾಡಿ ರೀಚ್ ಆಗೋಗುತ್ತೆ ಅಂದರೆ ಟಾರ್ಕ್ ನಾವು ಮೆಚ್ಚಬೇಕು ಗಾಡೀಲಿ. ನನಗೆ ತುಂಬ ಯಾಕೋ ಗಾಡಿ ಬಂದು ನನ್ನ ಓನ್ ಬೈಕ್ ಥರ ಫೀಲ್ ಆಗ್ತಿದೆ. ನನಗೆ ಯಾವುದೋ ಟೆಸ್ಟೆಡ್ ಗಾಡಿ ಮೇಲೆ ಕೂತಿರೋ ಥರನೇ ಇಲ್ಲ. ಇಟ್ ಫೀಲ್ಸ್ ಸೋ ಗುಡ್ ಟು ಸಿಟ್ ಆನ್ ದಿಸ್ ಬೈಕ್. ಕಂಫರ್ಟ್ ಆಗಿ ಇಲ್ಲಿ ಸಿಟಿಯಲ್ಲಿ ಕೂಡ ಕಂಫರ್ಟ್ ಇದೆ. ಆ್ಯಂಡ್ ನೀವು ನೋಡಿದ್ರಲ್ಲ ಟಾಪ್ ಸ್ಪೀಡ್ ಹೆಂಗೆ ಹೋಗ್ತಿದೆ ಗಾಡಿ ಅಂತ. ಸೊ ಇಷ್ಟಿದ್ರೆ ಸಾಕು ಬನ್ನಿ. ಐ ಆಮ್ ಲೈಕಿಂಗ್ ದಿಸ್ ಬೈಕ್. ಸೊ ಫಸ್ಟ್ ಟೈಮ್ ಟ್ರಯಂಫ್ ಡಿಂಟ್ ಡಿಸಪಾಯಿಂಟ್ ಮೀ, ವಿಚ್ ಇಸ್ ಗುಡ್ ಅಲ್ವಾ. ಟಾರ್ಕ್ ಚೆನ್ನಾಗಿದೆ ಗೈಸ್. ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಕಿಕ್ಕಿನ್ ಆಗ್ತಿದೆ ಫಸ್ಟ್ ಗೇರಲ್ಲಿ. ಐ ಡೋಂಟ್ ಥಿಂಕ್ ಸೊ ದಿಸ್ ಬೈಕ್ ವಿಲ್ ಲಿವ್ ಮೀ ಟು ಲಿಫ್ಟ್ ದ ಟಾಪ್. ಇಲ್ಲಿ ಮಾಡ್ಬೋದು ಈ ಗಾಡೀಲಿ. ಪವರ್ ಮಾತ್ರ ಡೆಲಿವರಿ ಆನ್ ಪಾಯಿಂಟ್ ಇದೆ. ಟ್ರಾಟಲ್ ಶಾರ್ಪ್ನೆಸ್ ಆಗಿರಲಿ ತುಂಬ ಚೆನ್ನಾಗಿ ಕ್ಯಾಲಿಬ್ರೇಟ್ ಮಾಡಿದ್ದಾರೆ. ಈವನ್ ದ ಗ್ರಿಪ್ ನನಗೆ ಟಾಪ್ ಸ್ಪೀಡಲ್ಲಿ ಕೂಡ ತುಂಬ ಕಾನ್ಫಿಡೆನ್ಸ್ ಕೊಡ್ತು. ಈವನ್ ದೋ ದಿಸ್ ಇಸ್ ಆನ್ ಬೀಯಿಂಗ್ ನೇಕ್ಡ್ ಬೈಕ್. ಇದೊಂದು ನೇಕ್ಡ್ ಬೈಕ್ ಆಗಿ ಕೂಡ ನನಗೆ ಆ ಕಾನ್ಫಿಡೆನ್ಸ್ ಅಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡ್ತಿದ್ರೆ ಅಂದರೆ ಅದು ತುಂಬ ಗ್ರೇಟ್ ಆ್ಯಕ್ಚುಲಿ. ಯಾಕಂದರೆ ಎಷ್ಟೊಂದು ಬೈಕ್ಸು ಈ ಥರ 400cc ಏನಾಗುತ್ತೆ ಅಂದರೆ ವಾಬ್ಲಿಂಗ್ ಇಶ್ಯೂಸು ಆ ಥರ ಆಗುತ್ತೆ. ಬಟ್ ಈ ಟಯರ್ಸು ಕೂಡ ತುಂಬ ರೋಡ್ನ ತುಂಬ ಚೆನ್ನಾಗಿ ಗ್ರಿಪ್ ಮಾಡ್ತಿದೆ ಅಂತ ಹೇಳ್ಬೋದು. ಶೆಕೆ ಗುರು ಇವತ್ತು. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ನೋಡಿ, ಕ್ರೂಸಿಂಗ್ ಬಂದು ನಿಮಗೆ 6th ಗೇರಲ್ಲಿ 90 ತುಂಬ ಝೀರೋ ವೈಬ್ರೇಷನ್ಸ್, ಏನು ವೈಬ್ರೇಷನ್ಸ್ ಇಲ್ಲ, ತುಂಬ ಚೆನ್ನಾಗಿದೆ. ಕಮಿಂಗ್ ಟು ದ ಗೇರ್ ಬಾಕ್ಸ್ ಕೂಡ ತುಂಬ ಸ್ಲಿಕ್ ಆ್ಯಂಡ್ ಸ್ಮೂತ್. ಸೊ ಒಂದು 400cc ಬೈಕ್ ಗೇರ್ ಬಾಕ್ಸ್ ಹೆಂಗಿರ್ಬೇಕಂದ್ರೆ ದಿಸ್ ಇಸ್ ಹೌ ಇಟ್ ಶುಡ್ ಬಿ. ಆನ್ ಪಾಯಿಂಟ್ ಇದೆ ಗೇರ್ ಬಾಕ್ಸು. ಸ್ಮೂತ್ನೆಸ್ ಕೂಡ ಲಿವರಲ್ಲಿ ಸೊ ರೇರ್ ABS is off. ಟ್ರಾಫಿಕಲ್ಲಿ ಎಷ್ಟು ಚೆನ್ನಾಗಿ ಫ್ಲಿಕ್ ಆಗ್ತಿದೆ ಗೊತ್ತಾ ಗೈಸ್ ಗಾಡಿ. ವಾವ್, ನಾನು ಇದೇನೋ ಒಂಥರ ಅಂಕಲ್ಸ್ ಗಾಡಿ ಅಂದ್ಕೊಬಿಟ್ಟಿದ್ದೆ. ಬಟ್ ನಾವು ಐ ನೋ ವೈ ಇಟ್ ಈಸ್ ಸೆಲ್ಲಿಂಗ್ ಇನ್ ವಾಲ್ಯೂಮ್ಸ್. ಸೊ ನೀವು ನೋಡೋಂಗಿದ್ರೆ ಈ ಗಾಡಿ ಮಾರ್ಕೆಟಿಗೆ ಬಂದಾಗಿಂದ ಕಂಪ್ಯಾರಿಟಿವ್ಲಿ 400cc ಈ ಗಾಡಿ ಒಳ್ಳೆ ಸೇಲ್ಸ್ ಇದೆ. ನಾನು ರೋಡ್ ಮೇಲೆ ತುಂಬ ಸಲ ನೋಡಿದ್ದೀನಿ ಗಾಡಿನ. ತುಂಬ ಜಾಸ್ತಿ ಅಂದರೆ ಇವ್ರು ಬಂದಿದ್ದು ಸ್ವಲ್ಪ ಟೈಮಲ್ಲೇ ಒಳ್ಳೆ ಟೈಮ್ನ ಪಿಕಪ್ ಮಾಡ್ಕೊಂಡಿದ್ದಾರೆ. ನೀವು ನೋಡಿರಲ್ಲ ಹೆಂಗಿತ್ತು ಅಂತ ರೈಡು. ಆ್ಯಂಡ್ ಗೇರ್ ಬಾಕ್ಸ್ ಕೂಡ ತುಂಬ ಸ್ಮೂತಾಗಿದೆ. ಗೇರ್ ಬಾಕ್ಸ್ ಕೂಡ ತುಂಬ ಸ್ಮೂತ್ ಆ್ಯಂಡ್ ಸ್ಲಿಕ್ ಶಿಫ್ಟಿಂಗ್ ಇದೆ ನಿಮಗೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಏನು ನೋಟಿಸ್ ಮಾಡಿದೆ ಅಂದರೆ 6th ಗೇರಲ್ಲಿ ಕೂಡ ನಿಮ್ಗೊಂಥರ ಏನಂತೀರ ಟ್ರ್ಯಾಕ್ಟಬಿಲಿಟಿ ಇದೆಯಲ್ಲ, ಇಂಜನ್ ಟ್ರ್ಯಾಕ್ಟಬಿಲಿಟಿ ಅದು ತುಂಬ ಚೆನ್ನಾಗಿದೆ ಗಾಡೀಲಿ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ. ಆ್ಯಂಡ್ ಎಕ್ಸಾಸ್ಟ್ ತಂಪ್ ಕೂಡ ಅಷ್ಟೇ. ಎಕ್ಸಾಸ್ಟ್ ಬಂದು ಆ ಸೌಂಡ್ ಬಂದು ಆ ಬ್ಯಾಫಲ್ಲಿ ನೋಡಿತಿರೋದು ಸಕ್ಕತ್ತಾಗಿ ಕೇಳಿಸುತ್ತೆ ಗಾಡೀಲಿ. ದಿಸ್ ಇಸ್ ನಾನ್ ಅಡ್ಜಸ್ಟಬಲ್. ಆ್ಯಂಡ್ ರೇರ್ ಕೂಡ ನಿಮಗೆ ಮೊನೋಶಾಕೇ ಬರುತ್ತೆ. ದಿಸ್ ಈಸ್ ದ ಲಿಕ್ವಿಡ್ ಕೂಲ್ಡ್ ಇಂಜನ್. ಹಾಗಾಗಿ ಸೊ ನೀವು ಅಷ್ಟೇನು ವರಿ ಆಗೋದು ಬೇಕಾಗಿಲ್ಲ. ನೀವು ಟ್ರಾಫಿಕಲ್ಲಿ ಆನಲ್ಲಿ ಇಟ್ಕೊಂಡಿದ್ದೀರ ಅಂದ್ರೂ ನಡೆಯುತ್ತೆ ಗಾಡಿ. ಆ್ಯಂಡ್ ಇವಾಗ ಈ ಗಾಡಿ ಫುಲ್ ಪರ್ಫಾರ್ಮೆನ್ಸ್ ಬಗ್ಗೆನೇ ಮಾತಾಡ್ತೀನಿ. ಇದರಲ್ಲಿ ಸ್ಪೆಸಿಫಿಕೇಷನ್ಸ್ ಅದೆಲ್ಲ ನೀವು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಹಾಕ್ತೀನಿ ನೋಡಿ. ಬಟ್ ದಿಸ್ ವಿಡಿಯೋ ಇಸ್ ಸೋಲಿ ಆನ್ ದಿಸ್ ಪರ್ಫಾರ್ಮೆನ್ಸ್. ಸೊ ದಟ್ಸ್ ಹೌ ಇಟ್ ಸೌಂಡ್ಸ್. ಸಸ್ಪೆನ್ಷನ್ ಕೂಡ ತುಂಬ ಚೆನ್ನಾಗಿ ಕ್ಯಾಲಿಬ್ರೇಟ್ ಆಗಿದೆ. ಆ್ಯಂಡ್
ಇನ್ನೇನೇನು ಮಿಸ್ ಮಾಡ್ತಾಯಿದ್ದೀನಿ ಪರ್ಫಾರ್ಮೆನ್ಸ್ ಕಡೆಯಿಂದ. ಆ್ಯಂಡ್ ಸ್ಪೀಡೋಮೀಟ್ರ್ ಕೂಡ ನಿಮಗೆ ಎಂಥ ಸ್ಪೀಡೇ ಹೋಗಲಿ ನಿಮಗೆ ತುಂಬ ಈಸಿ ಕಾಣಿಸ್ತಿದೆ. ಸ್ಪೀಡೋಮೀಟರು ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಸ್ಪೀಡೋಮೀಟ್ರ್ ಬಂದು ಅನಲಾಗ್ ಇದೆ, ವಿಚ್ ಇಸ್ ಕ್ರೇಜಿ. ನನಗೆ ಯಾವತ್ತೂ ಅನಲಾಗ್ಸ್ ಬಂದು ಇಷ್ಟ ತುಂಬ. ಏನಂತೀರ, ಈಸಿಗೆ ಹೋಗಿ 150 ಕುತ್ಕೊಬಿಡ್ತಿದೆ ಗಾಡಿ. ಅದೊಂದೇ ಹೇಳೋಕ್ಕಾಗೋದು. ಸೊ ಕೂಲೆಂಟ್ ಒಂದು ಸ್ವಲ್ಪ ಚಲ್ತಿದೆ, ನೋಡ್ಕೋಬೇಕು. ದಟ್ಸ್ ದ ಸ್ಮೆಲ್. ಏನೋ ಬರ್ನಿಂಗ್ ಸ್ಮೆಲ್ ಇತ್ತಲ್ಲ ಆ ಕೂಲೆಂಟ್ದು. ಸೊ ಇದು ಆಲ್ರೆಡಿ ಸ್ಪಿಲ್ ಇತ್ತು ಅನಿಸುತ್ತೆ. ಸ್ಪಿಲ್ ಆಗಿದ್ರೆ ನನ್ನ ಕಾಲ ಮೇಲೆಲ್ಲ ಬಿದ್ದಿರೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಿಮಗೆ ಟಾಪ್ ಸ್ಪೀಡ್ ಅನ್ನೋದು ಈ ಗಾಡೀಲಿ ಮ್ಯಾಟ್ರೇ ಅಲ್ಲ ಗೈಸ್. ಅಷ್ಟು ಈಸಿಗೆ ಹೋಗಿ 160 ಕುತ್ಕೋತಿದೆ ಗಾಡಿ ಅಂದರೆ ನಿಮಗೆ ಗೊತ್ತೇ ಆಗೋಲ್ಲ ಇಷ್ಟು ಸ್ಪೀಡ್ ಹೋಗ್ತಿದೆ ಗಾಡಿ ಅಂತ. ಅಷ್ಟು ಕಾನ್ಫಿಡೆನ್ಸ್ ಇನ್ಸ್ಪೈರಿಂಗಾಗಿ ಗಾಡಿ ಇದೆ. ಆ್ಯಂಡ್ ಬ್ರೇಕ್ಸ್ ಕೂಡ ಎನಿ ಗಿವನ್ ಮೂಮೆಂಟ್ ನಿಮಗೆ ಬೈಟ್ ಅನ್ನೋದು ಸಾಕಾಗಿದೆ. ಓವರ್ ಆಲ್ ದಿಸ್ ಇಸ್ ಎ 9 out of 10 ಬೈಕ್. ನಂಗೆ ತುಂಬ ಇಷ್ಟ ಆಯಿತು ಗಾಡಿ. ಆ್ಯಂಡ್ ವೈಬ್ರೇಷನ್ ಕೂಡ ಏನೂ ಇಲ್ಲ. ಬೇಸಿಕ್ ಶೂಸ್ ಹಾಕ್ಕೊಂಡಿದ್ದೀನಿ ನಾನು, ಆಫೀಸ್ ಗೋಯಿಂಗ್ ಶೂಸ್ ಹಾಕ್ಕೊಂಡು ಗ್ಲೌಸ್ ಹಾಕ್ಕೊಂಡು, ಸಿಂಪಲ್ ಗ್ಲೌಸ್. ಇದೇನು ವೈಬ್ರೇಷನ್ ಕಮ್ಮಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ, ಯಾಕಂದರೆ ಗ್ಲೌಸ್ ಬಂದು ಮೀಡಿಯೋಕರ್ ಗ್ಲೌಸೇ ಇದು. ಸೊ ಯಾಕೋ ಒಂಥರ ತುಂಬ ಕಂಫರ್ಟಬಲ್ ಅನಿಸ್ತಿದೆ ಗಾಡಿ ನನಗೆ. ಆಲ್ರೆಡಿ ನಾನೇನೋ ಒಂದು 10 ಸಲ ಗಾಡಿ ಓಡಿಸಿರೋ ಥರ ಫೀಲ್ ಆಗ್ತಿದೆ. ಅಷ್ಟು ಬೇಗ ಈ ಗಾಡಿ ನನ್ನನ್ನು ಬಂದು ವೆಲ್ಕಮ್ ಮಾಡ್ಕೋತಿದೆ ಅಂತ ಹೇಳ್ಬೋದು. ನೀವು ಮೊಮೆಂಟ್ ಆ ಗಾಡಿಯಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಿಮಗೆ ಒಂಥರ ಏನಂತೀರ, ನೀವು ಗಾಡಿ ಜೊತೆ ಕನೆಕ್ಟ್ ಬೇಗ ಆಗಿಬಿಡ್ತೀರ ಈ ಗಾಡಿ ಜೊತೆ, ಅದೊಂದು ಹೇಳ್ಬೋದು. ಆ್ಯಂಡ್ ಬ್ರೇಕ್ಸ್ ಕೂಡ ಅಷ್ಟೇ, ಬ್ರೇಕ್ಸ್ ಆರ್ ಟಾಪ್ ನಾಚ್. 140, 120, 160 ಎನಿ ಟೈಮ್ ನೀವು ಫ್ರಂಟ್ ಬ್ರೇಕ್ ಟಚ್ ಮಾಡಿದ್ರೆ ಗಾಡಿ ನಿಲ್ಲುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಇವಾಗ ನೀವು ನೋಡೋಂಗಿದ್ರೆ ಫ್ಯಾನ್ ಫುಲ್ ರನ್ನಿಂಗಲ್ಲಿದೆ ಗಾಡಿದು. ಆ್ಯಂಡ್ ಐ ಆಮ್ ಫೀಲಿಂಗ್ ದ ಹೀಟ್ ಆನ್ ಬೋತ್ ದ ಸೈಡ್ಸ್. ಸೊ ಕೆಲವು ಗಾಡಿಗಳ ಥರ ಒಂದೇ ಕಡೆ ಬಿಸಿ ಹೊಡಿಯೋದು ಆ ಥರ ಏನೂ ಇಲ್ಲ. ಎರಡೂ ಕಾಲಿಗೆ ಕರೆಕ್ಟಾಗಿ ಹೀಟ್ ಹೊಡಿತಿದೆ. ಈ ಸ್ಪಾಟಲ್ಲಿ ಹೀಟ್ ಹೊಡಿತಿದೆ ನನಗೆ. ನನ್ನ ಕಾಫ್ ಮಸಲ್ಸ್ ಇದೆಯಲ್ಲ ಅಲ್ಲಿ ಹೀಟ್ ಹೊಡಿತಿದೆ. ಆ್ಯಂಡ್ ಕ್ರೂಸಿಂಗಿಗೆ ಮಾತ್ರ ಒಂಥರ ಮಾಡ್ಸಿದ್ದು ಗಾಡಿ ಅಂದ್ಕೊಳ್ಳಿ. 80, 90, 100 ಮಾತ್ರ ತುಂಬ ಸ್ಮೂತಾಗಿ ಹೋಗ್ತಿತ್ತು. ನಾನು ಒಂದು ಕಡೆ ಟೆಸ್ಟ್ ಮಾಡಿರ್ತೀನಲ್ವಾ 6th ಗೇರಲ್ಲಿ 80, 90ನ. ಸೊ ಅಲ್ಲಿ ಒಂಚೂರು ವೈಬ್ರೇಷನ್ ಇಲ್ಲ ಗಾಡಿ. ದಟ್ಸ್ ವಾಟ್ ಐ ಆಮ್ ಲೈಕಿಂಗ್ ಇನ್ ದಿಸ್, ವೈಬ್ರೇಷನ್ ಫ್ರೀ. ನಂಗೆ ಡಾಮಿನರಲ್ಲಿ ಎಷ್ಟೊಂದು ಜನ ಹೇಳಿರೋದೇನೆಂದರೆ ಮೇಜರ್ ಕನ್ಸರ್ನ್ಸ್ ಬಂದು ವೈಬ್ರೇಷನ್ನು ಮತ್ತು ಟಾಪ್ ಆ್ಯಂಡ್ ಹೆವಿ. ಈ ಗಾಡಿ ಟಾಪ್ ಆ್ಯಂಡ್ ಹೆವಿ ಇಲ್ಲ ಆ್ಯಂಡ್ ವೈಬ್ರೇಷನ್ ಇಲ್ಲ. ಸೊ ದಿಸ್ ಈಸ್ ಅನ್ ಪರ್ಫೆಕ್ಟ್ ಬೈಕ್. ಆ್ಯಂಡ್ ನಿಮಗೆ ಸರ್ವಿಸ್ ಇಂಟರ್ವಲ್ಸ್ ಕೂಡ ತುಂಬ ಜಾಸ್ತಿ ಇದೆ ಅಂತ ನಾನು ಅನ್ಕೋತಿದ್ದೀನಿ. ಅರೌಂಡ್ 16,000 ಏನೋ ಇದಕ್ಕೆ ಸರ್ವಿಸ್ ಇಂಟರ್ವಲ್ಸ್ ಬರುತ್ತಲ್ವಾ. ಸೊ 16,000 ಸರ್ವಿಸ್ ಇಂಟರ್ವಲ್ಸ್ ಅಂದರೆ ಅದು ಕ್ರೇಜಿ ಗುಡ್ ನಂಬರ್. ಯಾಕಂದರೆ ನೀವು ಸರ್ವಿಸ್ ಮಾಡೋ ಅರ್ಧಕ್ಕರ್ಧ ಖರ್ಚು ಕಮ್ಮಿ ಆಗುತ್ತೆ. 30,000 ಕಿಲೋಮೀಟ್ರಿಗೆ ನೀವು 4 ಸಲ 5 ಸಲ ಸರ್ವಿಸ್ ಮಾಡಿಸೋ ಬದಲು 3 ಸಲ ಸರ್ವಿಸ್ ಮಾಡಿಸಿದ್ರೆ ಸಾಕು. ನೀವೆಷ್ಟೇ ಚೆನ್ನಾಗಿ ತೊಗೊಂಡ್ರೆ, ಅದು ಇನ್ನೂ ಮೇಜರ್ ಅಂದರೆ 2 ಸಲ ಸರ್ವಿಸು. ನೀವು ನಾರ್ಮಲ್ಲಾಗಿ ಓಡಿಸ್ತೀರಾ, ನೀವು ಮೇಜರ್ಲಿ ಹೈವೇ ಕ್ರೂಸಿಂಗ್ ಮಾಡ್ತೀರಾ, ಒಳ್ಳೆ ಇಂಜನ್ ಆಯಿಲ್ನ ಮೇಂಟೈನ್ ಮಾಡ್ಕೊಂಡು ಒಳ್ಳೆ ಪೆಟ್ರೋಲ್ನ ಹಾಕ್ಸ್ಕೊಂಡು ಗಾಡಿನ ಓಡಿಸ್ತಿದ್ದೀರಾ ಅಂದರೆ ತುಂಬ ಚೆನ್ನಾಗಿರುತ್ತೆ ಗಾಡಿ. ಆ ಥರ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು.
ಸೊ ಇನ್ ದಿಸ್ ಚಾನಲ್ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದರೆ ನನಗೆ ಎಲ್ಲ ಪಾಯಿಂಟ್ಸಲ್ಲೂ ಈಗ ಬೈಕ್ ಸ್ಯಾಟಿಸ್ಫೈ ಮಾಡ್ತಿದೆ. ಆ್ಯಂಡ್ ಸಿಟಿಲೂ ಅಷ್ಟೇ ಕಂಫರ್ಟ್ ಇದೆ. ನನಗೆ ವಿಂಡ್ ಬ್ಲಾಸ್ಟ್ ಕೂಡ ಹೊಡಿತಿಲ್ಲ. ಅದು ಒಳ್ಳೆ ಪಾಯಿಂಟ್ ಅಂತ ಹೇಳ್ಬೋದು. ವಿಂಡ್ ಬ್ಲಾಸ್ಟ್ ಅನ್ನೋದು ತುಂಬ ಮೇಜರ್ ಪ್ರಾಬ್ಲಮ್ಸ್ ಈ ಥರ ಗಾಡೀಲಿ, ಅರ್ಥ ಆಗ್ತಿದೆಯಾ? ಸೊ ಯಾವುದೇ ಬೈಕ್ಸ್ ತೊಗೊಂಡ್ರೇನು ಇದು ವಿಂಡ್ ಬ್ಲಾಸ್ಟ್ ಅನ್ನೋದು ಮೇಜರ್ ಪ್ರಾಬ್ಲಮ್ಸ್. ಇದರಲ್ಲಿ ಬಂದು ನಾನು ಏನಕ್ಕೆ ಸ್ಪೀಡ್ 400 ಮತ್ತು ಸ್ಕ್ರಾಮ್ಲರ್ 400 ಎರಡಿತ್ತು ಗಾಡಿ ಟೆಸ್ಟ್ ಡ್ರೈವ್ಗೆ. ನಾನು ಏನಕ್ಕೆ ಸ್ಪೀಡ್ 400 ಸೆಲೆಕ್ಟ್ ಮಾಡಿದೆ ಅಂದರೆ, ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಡ್ರೈವಿಂಗ್ ಆ್ಯನ್ ಟ್ರಯಂಫ್. ಸೊ ನನಗೆ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಅಂತ ಇದ್ದರೆ ನನಗೊಂದು ಸ್ವಲ್ಪ ಒಳ್ಳೆ ಫೀಲ್ ಕೊಡುತ್ತಲ್ವ, ಅದಕ್ಕೆ ನಾನು ಸ್ಪೀಡ್ 400ನ ಫಸ್ಟ್ ತೊಗೊಂಡೆ. ಆ್ಯಂಡ್ ಲೇಟರ್ ನಾವು ಒನ್ಸ್ ಇಂಜನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಮಾಡಿಕೊಂಡ್ರೆ, ಸೊ ನಾವು ಒನ್ಸ್ ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅರ್ಥ ಮಾಡ್ಕೊಂಡ್ರೆ ನಮಗೆ ಮಿಕ್ಕಿದ್ದು ಅರ್ಥ ಆಗೋಗುತ್ತೆ ಈಸಿಯಾಗಿ. ಅಂದರೆ ಹೆಂಗೆ ಅಡ್ವೆಂಚರ್ ಗಾಡಿ ಏನಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು. ಬಿಕಾಸ್ ನನಗೆ ಈ ಬೈಕಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ಸು ಇರಲಿಲ್ಲ. ಯಾಕಂದರೆ ಇದು ನಾನು ಫಸ್ಟ್ ಟೈಮ್ ಓಡಿಸ್ತಿರೋದು ಗಾಡಿನ. ಸೊ ಸೌಂಡ್ ಕೂಡ ಅಷ್ಟೇ ಚೆನ್ನಾಗಿದೆ. ಡಾಮಿನಾರ್ ಫೀಲ್ಸೇ ಕೊಡುತ್ತೆ ಸೌಂಡ್ ಅಂತೂ. ಬಿಕಾಸ್ ಡಾಮಿನಾರು ಇನ್ನೂ ಒಂದು ಸ್ವಲ್ಪ ಬೇಸಿ ಇರುತ್ತೆ ಗೈಸ್ ಇದಕ್ಕಿಂತ. ಬಟ್ ಸೌಂಡ್ ಮಾತ್ರ ಸಖತ್ತಾಗಿದೆ. ನಿಮ್ಗೆ ರಿಫೈನ್ ಆಗಿರೋ ಇಂಜನ್ ಸೌಂಡ್ ಅನ್ನೋದು ಚೆನ್ನಾಗಿ ಕೇಳಿಸುತ್ತೆ ಈ ಗಾಡೀಲಿ. ಆ ರಿಫೈನ್ಮೆಂಟ್ ಅನ್ನೋದೇ ನಿಮಗೆ ಮೇಜರ್ ಪ್ರೋ ಈ ಬೈಕಲ್ಲಿ. ಒಂದು 400cc ಈವನ್ ಡ್ಯೂಕ್ 390 ಕೂಡ ಸ್ಲೈಟಾಗಿ ನಿಮಗೆ ಬಸ್ ಅನ್ನೋದು ವೈಬ್ರೇಷನ್ ಅನ್ನೋದು ಇರುತ್ತೆ. ಬಟ್ ಈ ಗಾಡೀಲಿ ಆ ವೈಬ್ರೇಷನ್ ಕೂಡ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ ಒಂದು 10,000 RPM ತನಕನೂ ನೀವು 10,000 RPM ತನಕನೂ ನಿಮಗೆ ಏನಂತೀರ ಒಂಥರ ರಿಫೈನ್ ಆಗಿದೆ ಗಾಡಿ, ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ಎ ಮೇಜರ್ ಅಡ್ವಾಂಟೇಜ್. ಆ್ಯಂಡ್ ಕ್ರೂಸಿಂಗ್ ಕೂಡ ಅಷ್ಟೇ. ಹೈವೇಸ್ಗೂ ಚೆನ್ನಾಗಿರುತ್ತೆ, ಸಿಟೀಸ್ಗೂ ಚೆನ್ನಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಹ್ಯಾಂಡಲ್ ವಾಬ್ಲಿ ಇದೆ, ಮೋಸ್ಟ್ಲಿ ಏನೋ ಸ್ಲೈಟ್ ಬೆಂಡ್ ಇದೆ ಹ್ಯಾಂಡಲ್ ಬರಲ್ಲಿ. ಬಟ್ ನೀವು ಓನರ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರಾ ಅಂದರೆ ಒಂದು ತುಂಬ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಆ್ಯಂಡ್ ಮೇಂಟೆನೆನ್ಸ್ ಖರ್ಚು ಪ್ರೀವಿಯಸ್ ಓನರ್ಸ್ ಆಲ್ರೆಡಿ ಬೈಕ್ ಏನು ಮಾರ್ಕೆಟಿಗೇನು ಹೊಸ್ದಲ್ಲ. ಸೊ ಆಲ್ರೆಡಿ ಯೂಸರ್ಸ್ ಕೂಡ ಈ ವಿಡಿಯೋಸ್ ನೋಡ್ತಿರ್ತೀರ. ಸೊ ನೀವು ಡಿಸ್ಅಡ್ವಾಂಟೇಜ್ ಏನಿದೆ ಮೇಜರ್ ಬೈಕ್ಸಲ್ಲಿ, ಪ್ರೋಸ್ನ ಬಿಟ್ಬಿಡಿ. ಡಿಸ್ಅಡ್ವಾಂಟೇಜ್ ನಿಮಗೆ ಈ ಬೈಕಲ್ಲಿ ಏನು ಫೀಲ್ ಆಗ್ತಿದೆ ಆ್ಯಂಡ್ ಸರ್ವಿಸ್ ಕಾಸ್ಟ್ ನಿಮಗೆ ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ವಾ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಬೇರೆ ಹೊಸೊಬ್ಬರು ಗಾಡಿ ತೊಗೊಳ್ಳೋರು ಕೂಡ ಈ ವಿಡಿಯೋ ನೋಡ್ತಿರ್ತಾರೆ. ಆ್ಯಂಡ್ ಅಂಥವ್ರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿರಬೇಕು. ಆ್ಯಂಡ್ ನಿಮಗೆ ಸ್ಪೆಸಿಫಿಕೇಷನ್ಸ್ ಬಂದು ನಾನು ನಿಮಗೆ ಫುಲ್ ನಿಮಗೆ ಸ್ಕ್ರೀನ್ ಮೇಲೆ ಇಲ್ಲ ಡಿಸ್ಪ್ಲೇಯಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮರೀತೆ ಅದನ್ನು ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಯು ನೋ ವಾಟ್ ಟು ಡೂ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗಾಯ್. ನಿಮ್ಗೆ ಇನ್ನೂ ಟ್ರೈಂಫ್ ಬೈಕ್ಸ್ ಬೇಕಂದರೆ ಡೆಫಿನೆಟ್ಲಿ ಕಮೆಂಟ್ ಟ್ರೈಂಫ್ ಆ್ಯಂಡ್ ಐ ವಿಲ್ ಮೇಕ್ ಎ ಟ್ರೈಂಫ್ ಬೈಕ್ಸ್ ಅಗೇನ್. ಈಸಿಗೆ ಪಾಪ್ ಆಗುತ್ತೆ ಗುರು ವಿಲಿ. So bye bye guys, see you in the next video, peace. ಟ್ರಾಫಿಕಲ್ಲಿ ಏನೂ ಹೀಟ್ ಗೊತ್ತಾಗ್ತಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ವಾರ್ಮ್ ಇದೆ ಇಂಜನ್ನು. ಬಟ್ ದಟ್ಸ್ ಎಕ್ಸ್ಪೆಕ್ಟೆಡ್ ಫಾರ್ ಎ 400cc. ಆ್ಯಂಡ್ ನಮ್ಗೆ ಯಾವಾಗಲೂ ಫನ್ ಇರಬೇಕು, ಫುಲ್ ಇರಬೇಕು. ಡೋಂಟ್ ನೋ ವೈ ಇಟ್ ಗಾಟ್ ಆಫ್ಟ್. ಮೆನ್ಯೂವರ್ ಮಾಡೋಕ್ಕೆ ಅಷ್ಟು ಕಷ್ಟನೂ ಅನಿಸಲ್ಲ. ಯಾಕಂದರೆ ಹ್ಯಾಂಡ್ಲ್ ಬಾರ್ ಬಂದು ತುಂಬ ಅಡಿಕ್ವೇಟ್ ಆಗಿದೆ. ಅಷ್ಟು ವೈಡ್ ಇದ್ದರೆ ಏನಾಗುತ್ತೆ ಅಂದರೆ ನೀವು ಕಂಫರ್ಟ್ ಜಾಸ್ತಿ ಆಗುತ್ತೆ ಹೊತ್ತು ನಿಮಗೆ ಸಿಟಿಯಲ್ಲಿ ಗಾಡಿನ ಈ ಕಡೆ ಆ ಕಡೆ ತಿರ್ಗಿಸೋ ಕೇಪಬಿಲಿಟಿ ಕಮ್ಮಿ ಆಗುತ್ತೆ. ಯಾಕಂದರೆ ಈ ಥರ ಮಿರರ್ಸ್ ಟಚ್ ಆಗಿಬಿಟ್ರೆ ನಿಮಗೆ ಒಂಥರ ಗೋಳು ಯಾಕೆ ಬೇಕಲ್ವ. ಬಟ್ ಕಲರ್ಸ್ ಮಾತ್ರ ಏನು ಅಂತ ಹೇಳಿ, ಕಲರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ರೆಡ್ ನೋಡಿದೆ, ಅಫ್ಕೋರ್ಸ್ ಎಲ್ಲ ಲಾಂಚ್ ಇವೆಂಟ್ಸಲ್ಲೆಲ್ಲ ರೆಡ್ ಇತ್ತು.